ನೀನ್ ಈ ಪಾರ್ಟಿನ ಸ್ಪಾಯ್ಲ್ ಮಾಡೋಕ್ ಬಂದಿದ್ಯಾ? ನೀನು ಯೂಸ್ಲೆಸ್. ಮತ್ತೆ ಡೈಮಂಡ್ ಬೆಲೆನ ತಪ್ಪಾಗಿ ಹೇಳಿ ನನ್ನ ಮೊಮ್ಮಗಳಿಗೆ ಎಲ್ರು ಮುಂದೆ ಅವಮಾನ ಮಾಡ್ತಿದ್ಯಾ. ಅಜ್ಜಮ್ಮ, ನೀವು ನನ್ನ ಟ್ರಸ್ಟ್ ಮಾಡಿಲ್ಲ ಅಂದ್ರೆ ಮಿಸ್ಟರ್ ಪಾರಿಕ್ ಅವ್ರನ್ನ ಕೇಳಿ. ಅವರು ಕರ್ನಾಟಕದ ಬಿಗ್ಗೆಸ್ಟ್ ಡೈಮಂಡ್ ಮರ್ಚೆಂಟ್ ಅಲ್ವಾ? ಮಿಸ್ಟರ್ ಪಾರಿಕ್, ನೋಡಿ, ಹಾಗೆ ನನ್ಗಿದ್ರ ಬೆಲೆ ಹೇಳಿ. ಯಾರೋ ಫೇಕ್ ಡೈಮಂಡ್ ನ ಒರಿಜಿನಲ್ ಡೈಮಂಡ್ ತರ ಸೇಲ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಸುಳ್ಳು ಹೇಳಲ್ಲ. ಯಾರೋ ಶರಣ್ಯಗೆ ಮೋಸ ಮಾಡಿದ್ದಾರೆ. ಯಾರೋ ಶರಣ್ಯಗೆ ಮೋಸ ಮಾಡಿದಾರೋ ಅಥವಾ ಅವರೇ ದುಡ್ಡನ್ನ ದೊಡ್ಡ ರೀತಿಲಿ ಸ್ಪೆಂಡ್ ಮಾಡ್ತಿದಾರಾ ಅನ್ನೋದು ಶರಣ್ಯಗೆ ಮಾತ್ರ ಗೊತ್ತು. ಶರಣ್ಯ ಮ್ಯಾಮ್, ಇವಾಗ ನೀವ್ ಹೇಳ್ತೀರಾ ಇಲ್ಲ ನಾನ್ ಹೇಳ್ಬೇಕಾ? ಅಯ್ಯೋ ಮಿಸ್ಟರ್ ಪಾರಿಕ್, ನಾನೇ ಹೇಳ್ತೀನಿ. ಸಾರಿ, ನಿನ್ನ ಪೆಂಡೆಂಟು ಡೈಮಂಡ್ದಲ್ಲ, ಬರೀ ಗಾಜಿನ ಪೀಸ್ದು. ನಿನಗೆ ಎಷ್ಟು ಧೈರ್ಯ ನನ್ನ ಮೊಮ್ಮಗಳ ಮೇಲೆ ಆಪಾದನೆ ಮಾಡ್ತೀಯಾ? ನೀನೇನು ಗಿಫ್ಟ್ ತಂದಿದ್ಯಾ ಮೊದಲು ಅದನ್ನು ಹೇಳು. ಇದು 3 ಕಾಸಿಂದಾಗಿರತ್ತೆ. ಮಿಸ್ಟರ್ ಪಾರಿಕ್, ನಿಮಗೆ ಟೈಮ್ ಇದ್ರೆ ಈ ಗಿಫ್ಟ್ನ ಸಹ ಚೆಕ್ ಮಾಡಿ. ಇವತ್ತಿಂದ ಅಂದ್ರೆ ಈ ಕ್ಷಣದಿಂದ ನಾನು ಈ ರಾಜ್ಗುರು ಫ್ಯಾಮಿಲಿಯ ಜೊತೆ ಎಲ್ಲ ಸಂಬಂಧ ಬ್ರೇಕ್ ಮಾಡ್ತೀನಿ. ಅಜ್ಜಮ್ಮ, ನೀವು ನನ್ನ ಕೆನ್ನೆಗೆ ಹೊಡಿಬಾರ್ದಿತ್ತು. ಯಾವ ನಾಯಿನ ನೀವು 2 ವರ್ಷದಿಂದ ಸಾಕಿದ್ರೋ ಅದು ಇವತ್ತು ಮನೆಯಿಂದ ಹೊರಟು ಹೋಗ್ತಿದೆ. ಆದ್ರೆ ಖಂಡಿತ ಒಂದಿನ ಬರುತ್ತೆ, ಅವತ್ತು ನೀವು ನಿಮ್ಮ ಮೊಣಕಾಲ್ ಮೇಲೆ ಕೂತು ನನ್ನ ಹತ್ರ ಕ್ಷಮೆ ಕೇಳ್ತೀರಿ. ಅವಾಗ ಮಾತಾಡೋಣ. ಹೀಗೆ ಹೇಳಿದ ಗೌತಮ್ ಪಾರ್ಟಿಯಿಂದ ಹೊರಟೋದ. ಅವನ ಈ ಜೋಶಿಂದ ಆ ಪಾರ್ಟಿಗೆ ಬಂದ ಗೆಸ್ಟ್ ಗಳಿಗೆ ಒಳ್ಳೆ ಎಂಟರ್ಟೈನ್ ಮಾಡಿದ ಹಾಗಾಗಿತ್ತು. ಇದರಿಂದ ಅನ್ವಿತಾಗೂ ಅವಮಾನ ಆಗಿತ್ತು. ಗೌತಮ್, ಆದ್ರೆ ಮೊದಲ ಬಾರಿಗೆ ಗೌತಮ್ನಲ್ಲಿ ಗಾಯತ್ರಿ ದೇವಿ ಒಂದು ರಾಯಲ್ ಆಟಿಟ್ಯೂಡ್ ನೋಡಿದ್ರು. ಗೌತಮ್, ಅರೆ ಗೌತಮ್ನ ತಡಿರಿ, ಯಾರಾದ್ರೂ ಗೌತಮ್ನ ತಡಿರಿ. ಗೌತಮ್ ಅನ್ವಿತಾಗೋಸ್ಕರ ತನ್ನ ಹೃದಯದಲ್ಲಿ ಪ್ರೀತಿ ಇಟ್ಕೊಂಡಿದ್ದ, ಹಾಗಾಗಿ ಅವಳನ್ನ ಕ್ಷಮಿಸಿದ. ಆದ್ರೆ ಉಳಿದ ಫ್ಯಾಮಿಲಿ ಮತ್ತು ಅಜ್ಜಿ ಬಗ್ಗೆ ಆಕ್ರೋಶದ ಕಿಡಿ ಇನ್ನು ಅವನ ಹೃದಯದಲ್ಲಿ ಉರಿತಾ ಇತ್ತು. ಮಾರನೇ ದಿನ ತನ್ನ ನೋವನ್ನ ನಗುವಿನ ಹಿಂದೆ ಬಚ್ಚಿಟ್ಟು ಮತ್ತೆ ತನ್ನ ಹಳೆ ಸೈಕಲ್ ಅನ್ನ ತಗೊಂಡು ಗೌತಮ್ ಅನ್ವಿತಾಳ ಫ್ರೆಂಡ್ಸ್ ನ ಪಿಕಪ್ ಮಾಡೋಕೆ ಅಂತ ಏರ್ಪೋರ್ಟ್ಗೆ ಹೋದ. ಪ್ಲೇನ್ ಲ್ಯಾಂಡ್ ಆಗಿ 20 ನಿಮಿಷ ಆಗಿತ್ತು. ಅನ್ವಿತಾಳ ಇಬ್ರು ಫ್ರೆಂಡ್ಸ್ ಗೌತಮ್ಗಾಗಿ ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ತಿದ್ರು. ನಿನ್ ಫ್ರೆಂಡ್ ನ ಹಸ್ಬೆಂಡ್ಗೆ ಏನಾಯ್ತು? ಅವ್ನು ಇನ್ನೂ ಬಂದಿಲ್ಲ. ಐ ನೋ, ಬರ್ತಾ ಇರ್ಬೋದು. ನಿನಗ್ ಗೊತ್ತಾ, ನನ್ ಫ್ರೆಂಡ್ ಇದ್ದಾಳಲ್ಲ ಅನ್ವಿತಾ, ಅವಳು ತುಂಬಾ ರಿಚ್. ಅವಳ ಹತ್ರ ಏನಿಲ್ಲ ಅಂದ್ರೂ 12 to 15 ಕಾರ್ಗಳಿವೆ. ಇವತ್ತು ಯಾವ್ದನ್ ತರ್ಬೇಕು ಅಂತ ಅವಳಿಗೆ ಚೂಸ್ ಮಾಡಕ್ ಆಗ್ತಿಲ್ಲ ಅನ್ಸತ್ತೆ. ಅದೇ ಟೈಮ್ಗೆ ಅನ್ವಿತಾನೆ ಕ್ಯಾಬ್ ನಲ್ಲಿ ಅಲ್ಲಿ ಬಂದ್ಲು. ಹಾಯ್, ಹೌ ಆರ್ ಯು? ಗುಡ್. ಐ ಆಮ್ ಸೋ ಸಾರಿ, ಐ ಆಮ್ ಲೇಟ್. ಅದು 1 minute, I'll just call him. ಹಲೋ ಗೌತಮ್, ನೀನ್ ಎಲ್ಲಿದ್ಯಾ? ನೀನು ನನಗಿಂತ ಮೊದ್ಲೇ ಇಲ್ಲಿರ್ಬೇಕಿತ್ತಲ್ವಾ? ಹಾ ಅನ್ವಿ, ನಾನು ಇನ್ನೇನ್ ಬಂದೆ. ಏನಾಯ್ತು? ನೀನ್ ಯಾಕೆ ಈ ತರ ಏದುಸ್ರು ಬಿಡ್ತಾ ಇದ್ಯಾ? ಹಾ ಬಂದೇ ಬಿಟ್ಟೆ. ಬೇಗ ಬಾ. ಈಸ್ ಜಸ್ಟ್ ಕಮಿಂಗ್. ಬಂದ್ಬಿಟ್ಟ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಗೌತಮ್ನ ನೋಡಿ ಅನ್ವಿತಾ ಫ್ರೆಂಡ್ಗೆ ಒಬ್ಬ ಮನುಷ್ಯ ಏರ್ಪೋರ್ಟ್ಗೆ ಸೈಕಲ್ ಅಲ್ಲಿ ಬಂದು ಯಾರಾದ್ರೂ ಪಿಕ್ ಮಾಡ್ತಾನೆ ಅನ್ನೋದನ್ನ ನಂಬೋದಕ್ಕೆ ಆಗ್ಲಿಲ್ಲ. ಅನ್ವಿತಾ ಅಂತೂ ನಾಚಿಕೆಯಲ್ಲಿ ಮುಖ ಮುಚ್ಕೊಂಡ್ಲು. ಛೀ ಅವ್ನಿ, ನಿನ್ನ ಈ ಬಿಕಾರಿ ಗಂಡ ಇಷ್ಟು ಹೊತ್ತು ಭಿಕ್ಷೆ ಬೇಡ್ತಾ ಇದ್ನ. ನಮ್ಮನ್ನ ಏರ್ಪೋರ್ಟ್ ಇಂದ ಪಿಕ್ ಮಾಡೋಕೆ ಈ ಡಕೋಟಾ ಸೈಕಲ್ ತಂದಿದ್ದಾನೆ. ಛೀ, ಇವನು ಅವನಿ ಹಸ್ಬೆಂಡಾ? ನಾನ್ ಇವನನ್ನ ಭಿಕ್ಷುಕ ಅನ್ಕೊಂಡಿದ್ದೆ.
ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.